ಸಾಮಾನ್ಯ ಜ್ಞಾನ ರಸಪ್ರಶ್ನೆಗೆ ಸ್ವಾಗತ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಮೊದಲನೆಯ ಪ್ರಶ್ನೆ, ನೊಬೆಲ್ ಬಹುಮಾನವನ್ನು ಪಡೆದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ರವೀಂದ್ರನಾಥ ಠಾಕೂರ್. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ರೂಪಾಯಿ ಪರಿಚಯಿಸಿದ ಮೊದಲ ರಾಜ್ಯ ಯಾರು? ಸರಿಯಾದ ಉತ್ತರ ಎ ಶೇರ್ ಶಾ ಸೂರಿ. ಮೂರನೆಯ ಪ್ರಶ್ನೆ, ಭಾರತದ ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳಲ್ಲಿ ಬರೆದಿರುತ್ತದೆ? ಸರಿಯಾದ ಉತ್ತರ ಸಿ 15 ಭಾಷೆಗಳಲ್ಲಿ. ನಾಲ್ಕನೆಯ ಪ್ರಶ್ನೆ, ಗಾಂಧೀಜಿಯವರಿಗೆ ಮಹಾತ್ಮ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ಸಿ ರವೀಂದ್ರನಾಥ ಠಾಗೂರ್. ಐದನೇ ಪ್ರಶ್ನೆ, ಹಿಂದಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಬಿ ಸೆಪ್ಟೆಂಬರ್ 14. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು. ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎ ಕ್ರಿಕೆಟ್, ಬಿ ಹಾಕಿ, ಸಿ ಕುಸ್ತಿ, ಡಿ ಕಬಡ್ಡಿ. ಸರಿಯಾದ ಉತ್ತರ ಬಿ ಹಾಕಿ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಚಿರತೆ, ಬಿ ಹುಲಿ, ಸಿ ಸಿಂಹ, ಡಿ ಆನೆ. ಸರಿಯಾದ ಉತ್ತರ ಬಿ ಹುಲಿ. ಮೂರನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ? ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ನಾಲ್ಕನೆಯ ಪ್ರಶ್ನೆ, ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಎ ಮಹಾತ್ಮ ಗಾಂಧೀಜಿ, ಬಿ ವಲ್ಲಭಭಾಯಿ ಪಟೇಲ್, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಜವಾಹರ್ಲಾಲ್ ನೆಹರು. ಬಿ ವಲ್ಲಭಭಾಯಿ ಪಟೇಲ್. ಐದನೆಯ ಪ್ರಶ್ನೆ, ಎವರೆಸ್ಟ್ ಅನ್ನು ಏರಿದ ಮೊದಲ ಭಾರತದ ಮಹಿಳೆ ಯಾರು? ಎ PT ಉಷಾ, ಬಿ ಕಿರಣ್ ಬೇಡಿ, ಸಿ ಬಚೇಂದ್ರಿ ಪಾಲ್, ಡಿ ಸುಷ್ಮಿತಾ ಸೇನ್. ಸರಿಯಾದ ಉತ್ತರ ಸಿ
ಸಿ ಬಚೇಂದ್ರಿ ಪಾಲ್. ಆರನೆಯ ಪ್ರಶ್ನೆ, ಭಾರತದ ಅತಿ ಎತ್ತರದ ಶಿಖರ ಯಾವುದು? ಎ ಮುಳ್ಳಯ್ಯನಗಿರಿ, ಬಿ ನಂದಾದೇವಿ, ಸಿ ಕಾಂಚನಜುಂಗ, ಡಿ ಅನ್ನಪೂರ್ಣ. ಸರಿಯಾದ ಉತ್ತರ ಸಿ ಕಾಂಚನಜುಂಗ. ಏಳನೆಯ ಪ್ರಶ್ನೆ, ಭೂಮಿ ಎಷ್ಟು ಶೇಕಡ ಭಾಗ ನೀರಿನಿಂದ ಕೂಡಿದೆ? ಎ 80%, ಬಿ 30%, ಸಿ 90%, ಡಿ 71%. ಸರಿಯಾದ ಉತ್ತರ ಡಿ 71%. ಎಂಟನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಗಿಳಿ, ಬಿ ಕೋಗಿಲೆ, ಸಿ ನವಿಲು, ಡಿ ಪಾರಿವಾಳ. ಸರಿಯಾದ ಉತ್ತರ ಸಿ ನವಿಲು. ಒಂಬತ್ತನೆಯ ಪ್ರಶ್ನೆ, ವೃಕ್ಷಮಾತೆ ಎಂದು ಯಾರನ್ನು ಕರೆಯುತ್ತಾರೆ? ಎ ಪಾರ್ವತಿ ದೇವಿ, ಬಿ ವನದುರ್ಗ, ಸಿ ಸಾಲುಮರದ ತಿಮ್ಮಕ್ಕ, ಡಿ ಗಂಗಾದೇವಿ. ಸರಿಯಾದ ಉತ್ತರ ಸಿ ಸಾಲುಮರದ ತಿಮ್ಮಕ್ಕ. ಹತ್ತನೆಯ ಪ್ರಶ್ನೆ, ಮರಳುಗಾಡಿನ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ? ಎ ಕತ್ತೆ, ಬಿ ಕುದುರೆ, ಸಿ ಒಂಟೆ, ಡಿ ಚಿರತೆ. ಸರಿಯಾದ ಉತ್ತರ ಸಿ ಒಂಟೆ. ಧನ್ಯವಾದಗಳು. ಭಾರತದ ಮೊದಲ ಮಹಿಳಾ ಗಣಿತಶಾಸ್ತ್ರಜ್ಞೆ ಯಾರು? ಎ ರಾಜೇಶ್ವರಿ ಚಟರ್ಜಿ, ಬಿ ಕಲ್ಪನಾ ಚಾವ್ಲಾ, ಸಿ ಶಾಕುಂತಲಾ ದೇವಿ, ಡಿ ರಾಮನ್ ಪರಿಮಳ. ಸರಿಯಾದ ಉತ್ತರ ಸಿ ಶಾಕುಂತಲಾ ದೇವಿ. ಎರಡನೇ ಪ್ರಶ್ನೆ, ವಿಜ್ಞಾನ ವಿಷಯಗಳ ತಾಯಿ ಎಂದು ಕರೆಯಲ್ಪಡುವ ವಿಷಯ ಯಾವುದು? ಎ ಗಣಿತ, ಬಿ ಜೀವಶಾಸ್ತ್ರ, ಸಿ ರಸಾಯನಶಾಸ್ತ್ರ, ಡಿ ಭೌತಶಾಸ್ತ್ರ. ಸರಿಯಾದ ಉತ್ತರ ಎ ಗಣಿತ. ಮೂರನೆಯ ಪ್ರಶ್ನೆ, ವಿಷಮಶೀತ ಜ್ವರ ಹರಡುವ ಮಾಧ್ಯಮ ಯಾವುದು? ಎ ಗಾಳಿ, ಬಿ ಮಣ್ಣು, ಸಿ ಕೀಟ, ಡಿ ನೀರು. ಸರಿಯಾದ ಉತ್ತರ ಡಿ ನೀರು. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು? ಎ ನೈದಿಲೆ, ಬಿ ಹೂಜಿಗಿಡ, ಸಿ ಸಂಪಿಗೆ, ಡಿ ಸೂರ್ಯಕಾಂತಿ. ಸರಿಯಾದ ಉತ್ತರ ಬಿ ಹೂಜಿಗಿಡ. ಐದನೇ ಪ್ರಶ್ನೆ, ಕನ್ನಡದ ಮೊದಲ ಸಮಾಚಾರ ಪತ್ರಿಕೆ ಯಾವುದು? ಎ ಕನ್ನಡಪ್ರಭ, ಬಿ ವಿಜಯ ಕರ್ನಾಟಕ, ಸಿ ಮಂಗಳೂರು ಸಮಾಚಾರ, ಡಿ ಸಂಯುಕ್ತ ಕರ್ನಾಟಕ. ಸರಿಯಾದ ಉತ್ತರ ಸಿ ಮಂಗಳೂರು ಸಮಾಚಾರ. ಆರನೇ ಪ್ರಶ್ನೆ, ವಿಧಾನಸೌಧವನ್ನು ನಿರ್ಮಿಸಿದವರು ಯಾರು? ಎ ಪೆಂಗಲ್ ಹನುಮಂತಯ್ಯ, ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಿ ಜವಾಹರ್ಲಾಲ್ ನೆಹರು, ಡಿ
ಸರ್ ಎಂ ವಿಶ್ವೇಶ್ವರಯ್ಯ. ಸರಿಯಾದ ಉತ್ತರ ಎ ಕೆಂಗಲ್ ಹನುಮಂತಯ್ಯ. 7ನೇ ಪ್ರಶ್ನೆ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪರಪೋಷಣೆ, ಬಿ ಸ್ವಪೋಷಣೆ, ಸಿ ಸಹಪೋಷಣೆ, ಡಿ ಸೇವಾ ಪೋಷಣೆ. ಸರಿಯಾದ ಉತ್ತರ ಡಿ ಸ್ವಪೋಷಣೆ. 8ನೇ ಪ್ರಶ್ನೆ, ಕಡಲ ತೀರದ ಭಾರ್ಗವ ಎಂದು ಯಾರನ್ನು ಕರೆಯುತ್ತಾರೆ? ಎ ಎಂ ಗೋವಿಂದ ಪೈ, ಬಿ ಕುವೆಂಪು, ಸಿ ಬಿ ಎಂ ಶ್ರೀ, ಡಿ ಶಿವರಾಮ ಕಾರಂತ. ಸರಿಯಾದ ಉತ್ತರ ಡಿ ಶಿವರಾಮ ಕಾರಂತ. ಪ್ರಶ್ನೆ, ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂತು? ಎ 1952, ಬಿ 1973, ಸಿ 1947, ಡಿ 1950. ಸರಿಯಾದ ಉತ್ತರ ಡಿ ಜನವರಿ 26, 1950. 2ನೇ ಪ್ರಶ್ನೆ, ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ದೊರಕಿತು? ಎ 1942, ಬಿ 1947, ಸಿ 1956, ಡಿ 1973. ಸರಿಯಾದ ಉತ್ತರ ಬಿ ಆಗಸ್ಟ್ 15, 1947. 3ನೇ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಪ್ರಾರಂಭಗೊಂಡಿತು? ಎ 1947, ಬಿ 1857, ಸಿ 1914, ಡಿ 1956. ಸರಿಯಾದ ಉತ್ತರ ಬಿ 1857. 4ನೇ ಪ್ರಶ್ನೆ, ಕರ್ನಾಟಕ ಎಂದು ಯಾವಾಗ ನಾಮಕರಣವಾಯಿತು? ಎ 1973, ಬಿ 1947, ಸಿ 1956, ಡಿ 1942. ಸರಿಯಾದ ಉತ್ತರ ನವೆಂಬರ್ 1, 1973. 5ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಎ ದ್ರೌಪದಿ ಮುರ್ಮು, ಬಿ ಸರೋಜಿನಿ ನಾಯ್ಡು, ಸಿ ಪ್ರತಿಭಾ ಪಾಟೀಲ್, ಡಿ ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಸಿ ಪ್ರತಿಭಾ ಪಾಟೀಲ್. ಶಿವಾಜಿಯ ತಾಯಿಯ ಹೆಸರೇನು? ಎ ರಾಣಿ ಚೆನ್ನಮ್ಮ, ಬಿ ರಾಣಿ ಲಕ್ಷ್ಮೀಬಾಯಿ, ಸಿ ಜೀಜಾಬಾಯಿ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀಜಾಬಾಯಿ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ವಲ್ಲಭಭಾಯಿ ಪಟೇಲ್. ಭಾರತದ ನೋಟಿನ ಮೇಲೆ ಎಷ್ಟು ಭಾಷೆಗಳಲ್ಲಿ ಬರೆದಿರ್ತದೆ? 13 ಭಾಷೆಗಳು,
14 ಭಾಷೆಗಳು, 15 ಭಾಷೆಗಳು, 16 ಭಾಷೆಗಳು. ಸರಿಯಾದ ಉತ್ತರ 15 ಭಾಷೆಗಳು. ಪ್ರಶ್ನೆ: ಭಾರತದ ಕರೆನ್ಸಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಆಪ್ಷನ್ ಎ ಭಾರತದ ಪ್ರಧಾನಿ, ಬಿ ಭಾರತದ ರಾಷ್ಟ್ರಪತಿ, ಸಿ ಹಣಕಾಸು ಸಚಿವ, ಡಿ ರಿಸರ್ವ್ ಬ್ಯಾಂಕಿನ ಗವರ್ನರ್. ಸರಿಯಾದ ಉತ್ತರ ಆಪ್ಷನ್ ಡಿ ರಿಸರ್ವ್ ಬ್ಯಾಂಕಿನ ಗವರ್ನರ್. ಎರಡನೆಯ ಪ್ರಶ್ನೆ: ಅಮೆರಿಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಎ ನೆಲ್ಸನ್ ಮಂಡೇಲಾ, ಬಿ ಮಾರ್ಟಿನ್ ಲೂಥರ್ ಕಿಂಗ್, ಸಿ ಅಬ್ರಹಂ ಲಿಂಕನ್, ಡಿ ಮಾಲ್ಕಮ್ ಎಕ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಟಿನ್ ಲೂಥರ್ ಕಿಂಗ್. ಮೂರನೆಯ ಪ್ರಶ್ನೆ: ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ? ಎ ಬಸವಣ್ಣ, ಬಿ ತುಳಸಿದಾಸ, ಸಿ ವಾಲ್ಮೀಕಿ, ಡಿ ಕಾಳಿದಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿದಾಸ. ನಾಲ್ಕನೇ ಪ್ರಶ್ನೆ: ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ? ಎ ಸರೋಜಿನಿ ನಾಯ್ಡು, ಬಿ ಮೀರಾಬಾಯಿ, ಸಿ ಲತಾ ಮಂಗೇಶ್ಕರ್, ಡಿ ಆನಿ ಬೆಸೆಂಟ್. ಸರಿಯಾದ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು. ಐದನೇ ಪ್ರಶ್ನೆ: ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ಬಸವಣ್ಣ, ಬಿ ಪುರಂದರದಾಸ, ಸಿ ಕುವೆಂಪು, ಡಿ ಕನಕದಾಸ. ಸರಿಯಾದ ಉತ್ತರ ಬಿ ಪುರಂದರದಾಸ. ಧನ್ಯವಾದಗಳು.